ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹ್ಯಾಪಿ ನ್ಯೂ ಇಯರ್ ಆಲ್ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ವಿವರ್ಸ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಸ್ಪೆಷಲಾಗಿ ನಾನಿವತ್ತು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಪಂಜ್ ಕೇಕು ತುಂಬ ಚೆನ್ನಾಗಿರುತ್ತೆ. ಎಗ್ ಹಾಕಿ ಮಾಡಿರುವಂಥ ಕೇಕು ತುಂಬಾ ರುಚಿಯಾಗಿರುತ್ತೆ. ಇವಾಗ ಸಿಂಪಲ್ಲಾಗಿ ನ್ಯೂ ಇಯರ್ ಸ್ಪೆಷಲಾಗಿ ನಾನು ಕೇಕ್ ಮಾಡ್ತಾ ಇದ್ದೀನಿ. ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನಾವು ಕ್ರೀಮ್ ಕೂಡ ನಾನು ಈಗ ಮನೆಯಲ್ಲಿನೇ ಮಾಡಿ ನಮಗೆ ಯಾವ ಥರ ಡೆಕೋರೇಟ್ ಬೇಕೋ ಆ ಥರ ಡೆಕೋರೇಟ್ನ ಮಾಡಿಕೊಂಡು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿನೇ ನಾವು ಈ ಥರ ಸೆಲೆಬ್ರೇಟ್ನ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ. ಹಾಗೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ನೋಡಿ, ಈ ಥರ ಸ್ಪಂಜಾಗಿ ತುಂಬ ಚೆನ್ನಾಗಿ ಕಟ್ಟಾದರೆ ಎಲ್ಲೂ ಹತ್ಕೊಳ್ಳೋಂಗಿಲ್ಲ. ಈ ಥರ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಈ ಥರ ಕ್ರೀಮ್ ಹಾಕಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. 1 ಕಪ್ಪು ನಾನು ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಈ ಕಪ್ಪಿನ ಅಳತೆಯಲ್ಲಿಂದ ನಾವು ಕೇಕ್ನ ಮಾಡೋದ್ರಿಂದ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ರವೆಯನ್ನು ತೊಗೊಂಡಿದ್ದೀನಿ. ಸಣ್ಣ ರವೆ, ಕೇಸರಿಬಾತ್ ಅಥವಾ ಉಪ್ಪಿಟ್ಟನ್ನ ಮಾಡ್ತೀವಲ್ವ ಆ ಥರದ್ದು ವೈಟ್ ಕಲರ್ ಸಣ್ಣ ರವೆ. ಹಾಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಎಣ್ಣೆ, ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ. ಹಾಗೆ ಒಂದು ಅರ್ಧ ಗ್ಲಾಸು ಮೊಸರು. ಹಾಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥ ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು. ಹಾಗೆ 2 ಮೊಟ್ಟೆನ ಒಡೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ. ನಂತರ 1 ಕಪ್ಪು ಸಕ್ಕರೆ, 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಜಾರ್ದಲ್ಲಿ ಒಟ್ಟಿಗೆ ಎಲ್ಲವನ್ನು ಹಾಕೋದನ್ನು ನಾನು ತುಂಬ ಈಸಿಯಾಗಿರುತ್ತೆ. ಈ ಥರ ಮಾಡೋದ್ರಿಂದ ಒಂದೊಂದು ಸಪ್ರೇಟಾಗಿ ಈ ಥರ ಮಿಕ್ಸ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ಥರ ಒಟ್ಟಿಗೆ ನಾವು ಎಲ್ಲವನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸಣ್ಣ ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಇವಾಗ ಸಣ್ಣ ರವೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಸಕ್ಕರೆ. ಹಾಗೆ ಒಂದು ಸ್ವಲ್ಪ ನಾನು ಒಂದು 5-6 ಸ್ಪೂನಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಹಾಗೆ ಉಳಿಸಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ, ಮೊಸರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಮೊಸರು. ನೋಡಿ, ಈ ಥರ ಒಟ್ಟಿಗೆ ಹಾಕಿ ಮಾಡೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನಂತರ ಇವಾಗ ಒಂದು ಅರ್ಧ ಕಪ್ಗಿಂತ ಕಡಿಮೆ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು ಹಾಕ್ತಾ ಇದ್ದೀನಿ. ಹಾಗೆ 2 ಮೊಟ್ಟೆ ಒಡೆದು ಈ ಥರ ಹಾಕ್ಕೊಳ್ಳಿ. ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಮೊಟ್ಟೆನ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಂತರ ಅಡುಗೆಗೆ ಹಾಕುವಂಥ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ಅಡುಗೆಗೆ ಹಾಕುವಂಥ ಎಣ್ಣೆನ ಒಂದು ಅರ್ಧ ಗ್ಲಾಸು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅಳತೆ ಪ್ರಮಾಣವಾಗಿ ಹಾಕ್ಕೊಳ್ಬೇಕು, ಅಂದ್ರೇ ಕೇಕು ಚೆನ್ನಾಗಿ ಬರುತ್ತೆ. ಇವಾಗ ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕೋದ್ರಿಂದ ಯಾವುದೇ ಥರದ ವೆನಿಲಾ ಅದು ಇದು ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಏಲಕ್ಕಿ ಪೌಡ್ರು ಟೇಸ್ಟ್ಗೋಸ್ಕರ, ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ರೌಂಡು ತಿರುಗಿಸ್ಕೊಂಡು ಸಣ್ಣದಾಗಿ ಈ ಥರ ನೋಡಿ ಹೀಗೆ, ಅಂದರೆ ನಾವು ದೋಸೆಗೆ ಹಿಟ್ಟನ್ನು ಯಾವ ಹದಕ್ಕೆ ತೊಗೊಂಬರ್ತೀವಲ್ವ ಆ ಥರ ನಾವು ಈ ಥರ ಇರಬೇಕು. ನೋಡಿ, ಈ ಥರ ಹದ ಇದ್ದರೆ ಸಾಕು. ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ದೋಸೆಗೆ ಹಿಟ್ಟು ಎಷ್ಟು ಚೆನ್ನಾಗಿ ಹದವಾಗಿ ನಾವು ಮಾಡಿ ಇಟ್ಕೊಂಡಿರ್ತೀವಿ ಅಷ್ಟಿದ್ರೆ ಸಾಕು. ನಂತರ ಇಲ್ಲಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ನಾನು ಹಾಕ್ಕೊಂಡಿಲ್ಲ, ಹಾಗಾಗಿ ಸಪ್ರೇಟಾಗಿ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಎಲ್ಲದಕ್ಕೂ ಹತ್ಕೊಳ್ಬೇಕು, ಹಾಗಾಗಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪಿ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ನಾವು ಕೇಕ್ನ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆನ ನಾನು ಒಂದು ಸ್ಟೀಲ್ ಪಾತ್ರೆಯನ್ನು ಉಪಯೋಗ ಮಾಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಇದ್ದರೆ ಸಾಕು. ನೋಡಿ, ಇದು ನಾನು ಸ್ಟೀಲ್ ಪಾತ್ರೆಯನ್ನು ಉಪಯೋಗ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಡುಗೆ ಹಾಕುವಂಥ ಎಣ್ಣೆನ ಸುತ್ತು ಕಡೆ ಎಲ್ಲ ಈ ಥರ ಹಚ್ಕೊಳ್ಳಿ. ನೋಡಿ, ಈ ಥರ ಸೈಡಲ್ಲಿ ಅಥವಾ ಕೆಳಗಡೆ ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಎಣ್ಣೆ ಹತ್ಕೊಂಡಿರಬೇಕು.
ಅಂದರೆ ಕೆಳಗಡೆ ಹತ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಬಟರ್ ಪೇಪರ್ ಏನು ಇಲ್ಲದೇ ನಾನು ಸುಲಭವಾಗಿ ಈ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡಾದಮೇಲೆ ಇಲ್ಲಿ ನಾನು ಮೊದಲೇ ಮೈದಾ ಹಿಟ್ಟು ಸ್ವಲ್ಪ ಉಳಿಸಿ ಇಟ್ಕೊಂಡಿದ್ದೆ ಅಲ್ವಾ, ಆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಎಲ್ಲ ಸುತ್ತು ಕಡೆನೂ ಈ ಥರ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ. ಬಟರ್ ಪೇಪರ್ ಇಲ್ಲ ಅಂದರೆ ಸುಲಭವಾಗಿ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಹತ್ಕೊಳ್ಳೋಂಗಿಲ್ಲ ನೋಡಿ. ಈ ಹಿಟ್ಟೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಇಲ್ಲಿ ಸೋಡಾ ಹಾಕಿ ಕಲಸಿ ಇಟ್ಕೊಂಡಿರುವಂಥ ಹಿಟ್ಟು ಕೂಡ ನಾವು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ. ಹಾಗೆ ಮಕ್ಕಳಿಗೆ ಏನಾದರೂ ಕೇಕು ಇಷ್ಟ ಆದಾಗ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲವನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ನೋಡಿ. ನಿಮಗೆ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ, ಅಂದರೆ ಇಷ್ಟ ಆಗೋದಿದ್ದರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ. ಹಾಗೆ ಟೂಟಿ ಫ್ರೂಟಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ನಾನಿವಾಗ ಕೇಕ್ ಮೇಲೆ ಕ್ರೀಮ್ ಹಚ್ಚೋದ್ರಿಂದ ಏನೂ ಹಾಕ್ಕೊಳ್ತಾ ಇಲ್ಲ, ಹಾಗೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ ನೋಡಿ. ಗ್ಯಾಸ್ ಮೇಲೆ ಮೊದಲೇ ನಾನು ಒಂದು 5 ನಿಮಿಷ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ನ ನೋಡಿ. ಕುಕ್ಕರ್ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ನೋಡಿ ಪಾತ್ರೆನ ಇಟ್ಬಿಟ್ಟು ಮೇಲೆ ವಿಸಿಲು ಮತ್ತು ಬೆಲ್ಟು, ಅಂದರೆ ಬ್ಲ್ಯಾಕ್ ಕಲರ್ ವೈಸರ್ ಅಂತೀವಲ್ವ, ವೈಸರ್ ಮತ್ತು ವಿಸಿಲು ಎರಡನ್ನೂ ತೆಗೆದುಬಿಟ್ಟು ಹಾಕಿ ಒಂದು 45 ನಿಮಿಷ ಇಡಬೇಕು ಫ್ರೆಂಡ್ಸ್ ನೋಡಿ. ಇವಾಗ ಈ ಥರ ಕ್ಲೋಸ್ ಮಾಡಿ 45 ನಿಮಿಷ ಇಡಿ, ಚೆನ್ನಾಗಿ ಉಬ್ಬಿ ತುಂಬ ರುಚಿಯಾಗಿ ಬರುತ್ತೆ, ಸ್ಪಂಜಾಗಿ ನೋಡಿ. ಇವಾಗ ಅದು ಆಗೋದ್ರೊಳಗೆ ನಾನಿಲ್ಲಿ ಕ್ರೀಮ್ ಮಾಡಲಿಕ್ಕೆ ಬಟರ್ ತೊಗೊಂಡಿದ್ದೀನಿ. ಬಟರ್ ಅಂದರೆ ಬೆಣ್ಣೆ, ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಬೆಣ್ಣೆ ಮಾಡುವ ವಿಧಾನ, ಬೇಕಿದ್ದರೆ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಲರ್ ತೊಗೊಂಡಿದ್ದೀನಿ, ಫುಡ್ ಕಲರು, ಹಾಗೆ ಸ್ವಲ್ಪ ಇದು ಮೊಸರಿನ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ 4 ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇರುವಂಥ ಬೆಣ್ಣೆನ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ತುಂಬ ತೆಳುವಾಗಿರೋದು, ತೆಳು ಏನಾದರೂ ಇದ್ದರೆ ಫ್ರೀಝರಲ್ಲಿಟ್ಟು ಗಟ್ಟಿ ಇರೋದನ್ನೇ ತೊಗೊಳ್ಬೇಕು ನೋಡಿ. ಈ ಥರ ಇಷ್ಟು ಗಟ್ಟಿಯಾಗಿರಬೇಕು, ಅಂದ್ರೇ ಕ್ರೀಮು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಗಟ್ಟಿ ಇರಬೇಕು, ಫುಲ್ ಗಟ್ಟಿ ಇರೋವಂಥದ್ದನ್ನು ತಗೊಳ್ಳಿ. ಜಾಸ್ತಿ ಗಟ್ಟಿ ಏನಾದರೂ ಇದ್ದರೆ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಂತರ ಈ ಥರ ತೆಗೆದಿಟ್ಕೊಳ್ಳಿ ನೋಡಿ. ಇದಿಷ್ಟು ನಾನು ತೊಗೊಂಡಿದ್ದೀನಿ ಕ್ರೀಮ್ ಮಾಡಲಿಕ್ಕೆ. ನಂತರ ಚೆನ್ನಾಗಿ ಕೈ ಬಿಡ್ದ ಹಾಗೇ ಒಂದು 25 ನಿಮಿಷ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಕಲರು ಸ್ವಲ್ಪ ಚೇಂಜಸ್ ಆಗ್ತಾ ಬರುತ್ತೆ ನೋಡಿ. ಈ ಥರ ನೋಡಿ ನೋಡಿ, ಈ ಥರ ಕಲಿಸ್ಕೊಳ್ತಾ ಬರಬೇಕು ನೋಡಿ. ತುಂಬಾ ಈಸಿಯಾಗಿರುತ್ತೆ. ನೋಡಿ ಕಲರ್ ಇವಾಗ ಒಂದು 10 ನಿಮಿಷ ಆದಮೇಲೆ ಈ ಥರ ಕಲರ್ ನೋಡಿ ಒಂಥರ ಫ್ಲಫಿ ಥರ ಬರಬೇಕು. ಅಂದರೆ ಸ್ವಲ್ಪ ಉಬ್ಬು, ಅಂದರೆ ಈ ಥರ ನೋಡಿ ಚಮಚಲಿಂದ ನಾನು ಈ ಥರ ಬೆಳೆಸ್ತಾ ಇದ್ದೀನಿ ಅಲ್ವಾ, ಆ ಥರ ಬೀಳಬಾರ್ದು, ಗಟ್ಟಿಯಾಗಿ ಹಾಗೆ ಹತ್ಕೊಳ್ಬೇಕು, ತಕ್ಷಣಕ್ಕೆ ಬೀಳಬಾರ್ದು. ಆ ಥರ ನಾವು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ನೋಡಿ. ಸ್ವೀಟು ನಿಮಗೆ ಜಾಸ್ತಿ ಇದ್ದರೆ ನೋಡಿ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಕ್ರೀಮ್ಗೆ ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ನಂತರ ಇದಿಷ್ಟು ನಾನು ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈ ಬೇಡದ ಹಾಗೆಯೇ ಈ ಥರ ಒಂದು 25 ನಿಮಿಷ ಟೈಮ್ ತೊಗೊಳುತ್ತೆ ಇದಕ್ಕೆ ಕ್ರೀಮ್ ರೆಡಿ ಆಗಲಿಕ್ಕೆ ನೋಡಿ. ಮತ್ತೆ ಹೋಗ್ತಾ ಹೋಗ್ತಾ ನಮಗೆ ಸ್ವಲ್ಪ ಕಲರಲ್ಲಿ ಚೇಂಜಸ್ ಕಾಣಿಸುತ್ತೆ ನೋಡಿ. ಇವಾಗ ನೋಡಿ ಈ ಥರ ಬೀಳಬಾರ್ದು, ತಕ್ಷಣಕ್ಕೆ ಬೀಳಬಾರ್ದು. ನೋಡಿ ಇವಾಗ ಕ್ರೀಮ್ ರೆಡಿ ಆಯಿತು, ನೋಡಿದ್ರಲ್ವ ನೋಡಿ. ಇವಾಗ ಚಮಚಲಿಂದ ಈ ಥರ ನಾವು
ಪ್ರೆಸ್ ಮಾಡಿದರೆ ಸಾಕು, ಬೀಳುತ್ತೆ ಅಷ್ಟೇ. ನೋಡಿ ಇದಿಷ್ಟಿದ್ರೆ ಸಾಕು. ಇವಾಗ ಫುಡ್ ಕಲರ್ ತೊಗೊಂಡಿದ್ದೀನಿ. ಫುಡ್ ಕಲರಲ್ಲಿ ಒಂದು 2ರಿಂದ 2.5 ಟೇಬಲ್ ಸ್ಪೂನಷ್ಟು ನಾನು ಈ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಲರ್ ಚೇಂಜಸ್ ಮಾಡಲಿಕ್ಕೆ 2.5 ಟೇಬಲ್ ಸ್ಪೂನಷ್ಟು ನೋಡಿ ಮಾಡಿರುವಂಥ ಕ್ರೀಮ್ನ ಫುಡ್ ಕಲರಲ್ಲಿ ಅಂದರೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಪ್ರೇಟಾಗಿಯೇ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆರೆಂಜ್ ಕಲರ್ ಇಲ್ಲ ಅಂದರೆ ನೀವು ವೈಟ್ ಕಲರು ಅಥವಾ ಬೇರೆ ಕಲರ್ನ ಯೂಸ್ ಮಾಡ್ಕೊಳ್ಳಿ. ನಾನು ಮನೆಯಲ್ಲಿರುವಂಥ ಆರೆಂಜ್ ಕಲರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ತುಂಬಾ ಅಂದರೆ ಕ್ರೀಮು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದಿಷ್ಟಿದ್ರೆ ಸಾಕು. ನಂತರ ಇಲ್ಲಿ 2 ಕ್ರೀಮ್ಗಳನ್ನ ಇಟ್ಕೊಂಡಿದ್ದೀನಿ. ನಂತರ ಇದು ಕ್ರೀಮ್ ರೆಡಿ ಆಗೋದ್ರೊಳಗೆ ಇಲ್ಲಿ ಕೇಕ್ ಕೂಡ ರೆಡಿ ಆಯಿತು. ನೋಡಿ 45 ನಿಮಿಷಕ್ಕೆ ತೆಗೆದು ನೋಡಿದರೆ ಈ ಥರ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಒಂದು ಕಡ್ಡಿಲಿಂದ ಈ ಥರ ಹಾಕಿ ನೋಡಿ, ಕಡ್ಡಿಗೆ ಹತ್ಕೊಳ್ಬಾರ್ದು, ಅಂದರೆ ಚೆನ್ನಾಗಿ ಒಳಗಡೆ ಕೂಡ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ ಈ ಥರ ಇದ್ದರೆ ಸಾಕು. ಕೈಲಿಂದ ಕೂಡ ಹಿಡಿದ್ರೂ ಕೂಡ ಹತ್ಕೊಳ್ತಾ ಇಲ್ಲ. ನಂತರ ಇವಾಗ ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ. ಇಳಿಸಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಬಿಡಿ. ಅರ್ಧ ಗಂಟೆ ಬಿಟ್ಟಾದಮೇಲೆ ಸ್ವಲ್ಪ ಚಾಕುಲಿಂದ ಸೈಡಲ್ಲೆಲ್ಲ ಈ ಥರ ನೋಡಿ ತೆಕ್ಕೊಳ್ಬೇಕು ಮೊದಲು. ನಂತರ ನಾವು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ತೆಕ್ಕೊಳ್ಬೇಕು. ನೋಡಿ ಆರಿರಬೇಕು, ಪೂರ್ತಿಯಾಗಿ ಆರಿರಬೇಕು. ನೋಡಿ ಒಂದು ಅರ್ಧ ಗಂಟೆ ಇಟ್ಟು ನಂತರ ಸ್ವಲ್ಪ ಆರಾದಮೇಲೆ ಬಿಸಿ ಎಲ್ಲ ಹೋಗಿರಬೇಕು. ನಂತರ ಈ ಥರ ಸೈಡಲ್ಲೆಲ್ಲ ತಕ್ಕೊಂಡ್ಬಿಟ್ಟು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಹಾಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಈ ಥರ ನಾವು ಕೇಕ್ನ ಮನೆಯಲ್ಲಿನೇ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ಸಿಂಪಲ್ಲಾಗಿ ಎಲ್ಲೂ ಹತ್ಕೊಂಡಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಈ ಥರ ಕೇಕು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕ್ರೀಮ್ನ ನಾವು ಬಿಸಿ ಎಲ್ಲ ಆರಿರಬೇಕು, ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ನಂತರ ನಾವು ಕ್ರೀಮ್ನ ಹಾಕ್ಕೊಳ್ಬೇಕು. ಅಂದರೆ ಕ್ರೀಮು ಗಟ್ಟಿಯಾಗಿರಬೇಕು. ನಂತರ ಇದು ಕೇಕ್ ಕೂಡ ಪೂರ್ತಿಯಾಗಿ ಆರಿರಬೇಕು. ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಬಿಸಿ ಇರುವಾಗ ಕೇಕ್ನ ಹಚ್ಕೊಳ್ಬಾರ್ದು, ಅಂದರೆ ಇದಾಗಿಬಿಡುತ್ತೆ. ನಂತರ ಇಲ್ಲಿ ಸ್ವಲ್ಪ ಕೇಕ್ ಎಲ್ಲ ತಣ್ಣಗೆ ಆಗಿರಬೇಕು. ಹಾಗಾಗಿ ನಾನು ಕೇಕ್ ಕೂಡ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು, ಹಾಗೆ ಕ್ರೀಮ್ ಕೂಡ ಫ್ರಿಜ್ಜಲ್ಲಿ ಇಟ್ಟು ನಂತರ 2 ಅವರ್ ಆದಮೇಲೆ ಈ ಥರ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ನೋಡಿ ಅಂದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ನೋಡಿದ್ರಲ್ವ, ತುಂಬ ಚೆನ್ನಾಗಿ ಈ ಥರ ಹತ್ಕೊಂಡಿದೆ. ಇವಾಗ ನೋಡಿ ಈ ಥರ ಕ್ರೀಮ್ನ ಮೇಲ್ಗಡೆ ಎಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಕಲರ್ನ ಯೂಸ್ ಮಾಡಿ ಮಾಡ್ಕೊಳ್ಬೋದು. ನೋಡಿ ಈ ಥರ ಕೆಳಗಡೆ ಮತ್ತು ಮೇಲ್ಗಡೆ ಈ ಥರ ಚೆನ್ನಾಗಿ ಕೇಕ್ ಅಂದರೆ ಕ್ರೀಮು ಕೇಕಿಗೆಲ್ಲ ಹತ್ಕೊಂಡಿರಬೇಕು. ಇವಾಗ ಇಲ್ಲಿ ಕಲರ್ ಹಾಕಿರುವಂಥ ಕ್ರೀಮ್ ಕೂಡ ನಾನಿಲ್ಲಿ ಮೊಸರಿನ ಪಾಕೆಟ್ನ ತೊಗೊಂಡಿದ್ದೀನಿ. ಮೊಸರು ಪಾಕೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು, ನೋಡಿ ಇದಿಷ್ಟು ಕಟ್ ಇದ್ದರೆ ನಡೆಯುತ್ತೆ. ಈ ಥರ ಕಟ್ ಮಾಡಿಕೊಂಡು ನಂತರ ಕ್ರೀಮ್ನ ಒಳಗಡೆ ಹಾಕ್ತಾಯಿದ್ದೀನಿ, ಪ್ಲಾಸ್ಟಿಕ್ ಕವರ್ ಒಳಗೆ. ನೋಡಿ ಈ ಥರ ನೀಟಾಗಿ ಕುಂದ್ರಲಿ ಅಂಥೇಳಿ ಚಾಕುಲಿಂದ ಮೇಲ್ಗಡೆ ಎಲ್ಲ ಈ ಥರ ನೋಡಿ ಚೆನ್ನಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಕವರ್ ಒಳಗೆ ಕಲರ್ ಹಾಕಿರುವಂಥ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡೆಕೋರೇಟ್ ಮಾಡೋದ್ರಿಂದ ಅಂಥೇಳಿ.
ನೋಡಿ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ನಾವು ಯಾವ ಸೈಡಲ್ಲಿ ಕಟ್ ಮಾಡಿರ್ತೀವಿ ಆ ಕಡೆ ತೊಗೊಂಡು ಈ ಥರ ಮಡಚಿಬಿಟ್ಟು ಅದಕ್ಕೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾವು ಮಾಡ್ಕೊಳ್ಬೋದು. ನೋಡಿ ಈ ಥರ ಬೀಳತ್ತೆ. ನಂತರ ನಾನು ನ್ಯೂ ಇಯರ್ ಸ್ಪೆಷಲಾಗಿ ಮಾಡೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಬರಿತಾ ಇದ್ದೀನಿ. ನಿಮಗೆ ಏನಾದರೂ ಡಿಸೈನ್ ಇದ್ದರೆ ಬರ್ಕೋಬೋದು. ನಾನು ನ್ಯೂ ಇಯರ್ ಸ್ಪೆಷಲಾಗಿ ಮಾಡೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಬರಿತಾ ಇದ್ದೀನಿ. ನೋಡಿ ನೋಡಿ ಹ್ಯಾಪಿ ನ್ಯೂ ಇಯರ್ ಆಯಿತು. ಹಾಗೆ ನಿಮಗೆ ಡಿಸೈನ್ ಗೊತ್ತಿರೋದನ್ನು ನೀವು ಬರ್ಕೋಬೋದು. ಈ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಡಿಸೈನ್ನ ರೆಡಿ ಮಾಡಿಕೊಂಡು ಈ ಥರ ಸುಲಭವಾಗಿ ಕೇಕ್ನ ತಯಾರು ಮಾಡ್ಕೋಬೋದು. ನೋಡಿದ್ರಲ್ವ ಸಿಂಪಲ್ಲಾಗಿ ನ್ಯೂ ಇಯರ್ ಸ್ಪೆಷಲಾಗಿ ಇವಾಗ ನಾನು ಕೇಕ್ನ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ಮೊನ್ನೆ ತಾನೇ ನಾನು ಕ್ರಿಸ್ಮಸ್ ಹಬ್ಬಕ್ಕೆ ಮೊಟ್ಟೆನ ಉಪಯೋಗಿಸ್ತೇನೆ ವೆಜ್ಜಾಗಿ ಕೇಕ್ನ ಮಾಡಿದ್ದೀನಿ. ಬೇಕಿದ್ದರೆ ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಥರದ ಚಾಕ್ಲೇಟ್ನ ಯೂಸ್ ಮಾಡ್ದೇ ಕಾಫಿ ಪುಡಿನ ಹಾಕಿ ಮಾಡಿರುವಂಥ ಕೇಕ್ ಕೂಡ ಇದೆ, ಅದನ್ನು ನೋಡಿ ಫ್ರೆಂಡ್ಸ್. ಇವಾಗ 2024 ಬಂತಲ್ವ, ಹಾಗಾಗಿ 2024 ಅಂದರೆ 2024 ಅಂತೇಳಿ ಬರಿತಾ ಇದ್ದೀನಿ. ಈ ಥರ ಬರೆದ್ಬಿಟ್ಟು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲಿನೇ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಈ ಥರ ಕೇಕ್ನ ರೆಡಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಡಿಸೈನ್ ಅಂದರೆ ಕೇಕಿನ ಅಂದರೆ ಸ್ವಲ್ಪ ಕಲರ್ ಹಾಕಿರುವಂಥ ಕ್ರೀಮ್ ಉಳಿದಿತ್ತು, ಹಾಗಾಗಿ ಕೆಳಗಡೆ ಕೂಡ ನಾನು ಡಿಸೈನ್ನ ಮಾಡ್ತಾ ಇದ್ದೀನಿ. ನನಗೆ ಡಿಸೈನ್ ಅಷ್ಟೊಂದು ಬರೋಂಗಿಲ್ಲ. ನಿಮಗೆ ಬರೋ ಹಾಗಿದ್ರೆ ನೀವು ಚೆನ್ನಾಗಿ ಯಾವುದು ಬರುತ್ತಾ ಅದನ್ನು ಡಿಸೈನ್ನ ಮಾಡ್ಕೊಳ್ಳಿ. ನೋಡಿದ್ರಲ್ವ ಸಿಂಪಲ್ಲಾಗಿ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ಕಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಳಗಡೆ ಸಾಫ್ಟಾಗಿ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೇನಾದರೂ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ. ತುಂಬಾ ಈಸಿಯಾಗಿರುತ್ತೆ. ಯಾವುದೇ ಥರದ್ದು ನಮಗೆ ವೆನಿಲಾ ಮತ್ತು ಬಟರ್ ಪೇಪರು ಯಾವುದೇ ಥರದ ಉಪಯೋಗ ಇಲ್ಲದೆ ಈಸಿಯಾಗಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.